ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಶ್ರೀ ಸೂಕ್ತ ಮಂತ್ರದ ಬಗ್ಗೆ ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸಂತೋಷ್ ರೆಡ್ಡಿ ಅಂತ ಚಿಕ್ಕಬಳ್ಳಾಪುರದಿಂದ, ಇವರ ಜನ್ಮ ದಿನಾಂಕ 29ನೇ ತಾರೀಕು 5ನೇ ತಿಂಗಳು 2007 ರಾತ್ರಿ 9:15ರಿಂದ 9:45 ಸುಮಾರಿಗೆ. ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂತೋಷ್ ರೆಡ್ಡಿ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಜಾತಕ ನೋಡೋಣ. ನೋಡಿ, ಇದು ಧನು ಲಗ್ನಾಧಿಪತಿ ಗುರು ವ್ಯಯದಲ್ಲಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ತೊಡಕೆ ಇರುತ್ತೆ. ಪ್ರಸ್ತುತ ಈಗ ಗುರು ದಶೆ ನಡೀತಾ ಇದೆ. ಗುರು ದಶೆಯಲ್ಲಿ ತಮಗೆ ಕುಜನ ಒಂದು ಕಾಲ ನಡೀತಾ ಇದೆ. ಇನ್ನೇನು ಜೂನ್ 30ಕ್ಕೆ ಮುಗಿಯುತ್ತೆ. ರಾಹು ಪ್ರಾರಂಭವಾಗುತ್ತೆ. ಜೂನ್ ನಂತರದಲ್ಲಿ ರಾಹು ಭುಕ್ತಿ ಶುರುವಾಗುತ್ತೆ. ರಾಹು ತೃತೀಯದಲ್ಲಿರ್ತಕ್ಕಂಥ ಸ್ವಲ್ಪ ಆರೋಗ್ಯದ ಸಂಬಂಧದ ಹಾಗೆ ನೀವು ನಾಗ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ಸುಬ್ರಹ್ಮಣ್ಯ ಕವಚವೂ ಆಗುತ್ತೆ. ಇವೆರಡರಿಂದ ನಿಮಗೆ ಆರೋಗ್ಯದಲ್ಲಿ ಒಂದು ಬಲ ಬರುತ್ತದೆ. ಅದು ಬೇಕು. ಈಗ ನಿಮಗೆ ಆ ಒಂದು ತೊಡಕನ್ನು ಸೂಚಿಸ್ತಾ ಇರತಕ್ಕಂಥ ಕಾಲ. ಸ್ವಲ್ಪ ಎಚ್ಚರವಾಗಿರಬೇಕು ನೀವು. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಕುಜ ತುಂಬ ಚೆನ್ನಾಗಿದ್ದಾನೆ. ಅವನೇ ಪಂಚಮಾಧಿಪತಿಯಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ನೀವು ಮತ್ತು ಶುಕ್ರ ಬುಧರು ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಜಾತಕದಲ್ಲಿ ಬುಧನ ಬಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಶುಕ್ರ ಬುಧರು ಅಲ್ಲಿ ಬುಧನಿಂದಾಗಿ ಭದ್ರಯೋಗ, ಭೂಪೋ ಭದ್ರಕ ಯೋಗಿ ಅಂತ, ಸ ಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನ ಶ್ಲಾಘಿತು ಅಂತ. ಹೀಗಾಗಿ ನಿಮಗೆ ಅಲ್ಲಿ ಆರ್ಟ್, ನಾವ್ಯಾವುದನ್ನು ಕಲಾ ಕ್ಷೇತ್ರ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಸಂಗೀತ ಆಗಬಹುದು, ನೃತ್ಯ ಆಗಬಹುದು, ಗಾನ, ಗೀತ, ವಾದ್ಯ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಚಿತ್ರಕಲೆ ಬಿಡಿಸ್ತಕ್ಕಂಥದ್ದು, ಆ ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ಅಂಥ ಕ್ಷೇತ್ರದಲ್ಲಿ ನೀವು ಮುಂದುವರೆದ್ರೆ ಅದು ನಿಮ್ಮ ಜೀವನಕ್ಕೊಂದು ಬಲವಾದ ಒಂದು ದಾರಿ ಸೂಚಿಸುತ್ತೆ, ಬಲವಾದ ಸ್ಥಾನವನ್ನು ಸೂಚಿಸುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ರುಚಿತ್ ಅಂತ ಚಿಕ್ಕಮಗಳೂರಿಂದ, ಇವರ ಜನ್ಮ ದಿನಾಂಕ 11ನೇ ತಾರೀಕು 6ನೇ ತಿಂಗಳು 2003 ಮಧ್ಯಾಹ್ನ 3:05. ಈಗ BBA. ಶಿಕ್ಷಣ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ರುಚಿತ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ಆರೋಗ್ಯ ಮತ್ತು ಶಿಕ್ಷಣ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ ತಮ್ಮದು. ಲಗ್ನದಲ್ಲಿ ಚಂದ್ರ ಇದ್ದಾನೆ, ಕರ್ಮಾಧಿಪತಿ. ಗುರುವಿದ್ದಾನೆ ಕರ್ಮಸ್ಥಾನದಲ್ಲಿ. ತುಂಬ ಒಳ್ಳೆಯದಿದು, ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಚಂದ್ರನ ಕಾಲ ನಡೀತಾ ಇದೆ. ನೋಡಿಪ್ಪ, ಒಳ್ಳೆಯ ಟೈಮ್ ಇದು. ನೀವು ಉನ್ನತವಾಗಿ ಒಂದು ಸ್ಥಾನ ತಲುಪಲಿಕ್ಕೆ ಇದು ಒಳ್ಳೆಯ ಕಾಲ. ಯಾಕೆಂದರೆ ದಶಾನಾಥ, ಭುಕ್ತಿನಾಥ ಎರಡೂ ತುಂಬ ಚೆನ್ನಾಗಿರೋದ್ರಿಂದಾಗಿ, ಅನುಕೂಲಕರ ಇರೋದ್ರಿಂದಾಗಿ ಇದು ಗಜಕೇಸರಿ ಯೋಗದ ಕಾಲ ನಿಮಗೆ. ಹೀಗಾಗಿ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ. ಆರೋಗ್ಯವೂ ಚೆನ್ನಾಗಿರುತ್ತದೆ. ವಿದ್ಯಾಭ್ಯಾಸಕ್ಕೂ ನಿಮಗೆ ಒಳ್ಳೆಯ ಸ್ಥಾನ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ. ಇದು ಹಂಸಯೋಗದ ಫಲ. ಇದು ಗಜಕೇಸರಿ ಯೋಗವೂ ಇದೆ, ಹಂಸಯೋಗವೂ ಇದೆ. ಹಂಸಯೋಗದಲ್ಲಿ ಹಂಸೇ ಅಭೀಷ್ಟ ನೀವು ಏನು ಅಂದ್ಕೊಂಡ್ರೆ ಅದು ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗ್ರಹಗಳು ಸೂಚಿಸ್ತಾ ಇದ್ದಾವೆ. ಸ್ವಲ್ಪ ಶ್ರಮ ತಗೊಳ್ಳಿ. ನಿಮ್ಮ ಶ್ರಮಕ್ಕೆ ಉನ್ನತವಾದ ಪದವಿ ಸಿಗುತ್ತೆ, ಉನ್ನತವಾದ ಸ್ಥಾನಮಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಸುಶಾಂತ್ ಅಂತ ತೀರ್ಥಹಳ್ಳಿಯಿಂದ, ಇವರ ಜನ್ಮ ದಿನಾಂಕ 12ನೇ ತಾರೀಕು 6ನೇ ತಿಂಗಳು 2006 ರಾತ್ರಿ 8:35. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುಶಾಂತ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದೇ ಆಗಿದೆ. ನೋಡೋಣ. ನೋಡಿ, ತಮ್ಮದು ಧನು ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ತುಂಬ ಒಳ್ಳೆಯದು. ಅಲ್ಲಿ ಪಂಚಮ ಸ್ಥಾನದಲ್ಲಿ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದಿಶೇತ್ ಅಂತ ಹೇಳುತ್ತೆ. ಬುದ್ಧಿಸ್ಥಾನದಲ್ಲಿ ಶುಭಗ್ರಹ ಇರಬೇಕು, ಬಹಳ ಒಳ್ಳೆಯದು ಅಂತ. ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆಯದು. ಮತ್ತು ಗುರು ಶುಕ್ರರ ದೃಷ್ಟಿ ಇದೆ. ಲಾಭದಲ್ಲಿರ್ತಕ್ಕಂಥ ಲಗ್ನಾಧಿಪತಿ ಶುಕ್ರನ ನೋಡೋದು ತುಂಬ ಒಳ್ಳೆಯ ಫಲ. ಮತ್ತು ಬುಧಚಂದ್ರರ ವೀಕ್ಷಣೆ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ 2 ಯೋಗ ಇದೆ. ಆ ಬುಧನಿಂದಾಗಿ ಭದ್ರಯೋಗವೂ ಇದೆ. ಹೀಗಾಗಿ ನೀವು ನೋಡಿ, ಅಕೌಂಟ್ಸ್ ರಿಲೇಟೆಡ್ ನಾವು ಯಾವುದನ್ನು CA ICWA ಅಂತೀವಲ್ಲ ಆ ಕ್ಷೇತ್ರಗಳಲ್ಲಿ ನೀವು ಮುಂದುವರಿಲಿಕ್ಕೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಗುರು ದೃಷ್ಟಿ ಬೇರೆ ಬುಧನಿಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಅಥವಾ ಲಾ ಮಾಡಬಹುದು, ಅಥವಾ ಯಾವುದಾದ್ರು ವೆಬ್ ಡಿಸೈನಿಂಗ್ ಅಂತೀವಲ್ಲ ಅಂಥ ಕ್ಷೇತ್ರಗಳಲ್ಲಿ ಡಿಸೈನಿಂಗ್ ಫೀಲ್ಡ್ಸ್ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಂಪ್ಯೂಟರ್ ಸೆಕ್ಟರ್ಗೆ ಸಂಬಂಧಿಸಿದ ಹಾಗೆ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗ IT ಫೀಲ್ಡ್ ಅಂತೀವಲ್ಲ ಅದು ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಚೆನ್ನಾಗಿದೆ, ಜಾತಕ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಪುನೀತ್ ಅಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 4ನೇ ತಿಂಗಳು 2004 ಮಧ್ಯಾಹ್ನ 12:50. ಈಗ BA. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪುನೀತ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ನನಗೆ ಅಂತ ಕೇಳಿದಾರಲ್ಲ. ಜಾತಕ ನೋಡೋಣ.
ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಕರ್ಮಾಧಿಪತಿ ಕುಜ ಲಾಭದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ರವಿ ತುಂಬ ಚೆನ್ನಾಗಿದ್ದಾನೆ, ವರ್ಗೋತ್ತಮ ಅಂಶ. ಜಾತಕದಲ್ಲಿ ವರ್ಗೋತ್ತಮ ಅಂಶ ಅಂತಕ್ಕಂಥದ್ದು ತುಂಬ ಫಲಕಾರಿ ಅನ್ನೋದನ್ನು ಹೇಳುತ್ತೆ. ಅಂದರೆ ರಾಶಿಯಲ್ಲಿ ಗ್ರಹ ಎಲ್ಲಿದೆಯೋ ನವಾಂಶದಲ್ಲೂ ಅಲ್ಲೇ ಇದ್ದರೆ ಗ್ರಹ, ಲಗ್ನ ಯಾವುದಾದ್ರೂ ಸರಿ. ನಾವೀಗ ನೋಡ್ತಾ ಇರತಕ್ಕಂಥದ್ದು ರವಿ ಕರ್ಮಸ್ಥಾನದಲ್ಲಿರ್ತಕ್ಕಂಥವನು ವರ್ಗೋತ್ತಮ ಅಂಶ ತೆಗೆದುಕೊಂಡಿರೋದು ತುಂಬ 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 ಒಳ್ಳೆಯ ಲಕ್ಷಣ. ಇದು ಒಳ್ಳೆಯ ಬಲ ಸೂಚಿಸುತ್ತೆ. ಹೀಗಾಗಿ ನಿಮಗೆ ಗ್ರಹ ಬಲ ಚೆನ್ನಾಗಿದೆ. ಶನೈಶ್ಚರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಶುಕ್ರನ ಕಾಲ ಆಗಸ್ಟಿಗೆ ಮುಗಿದೋಗುತ್ತೆ, ರವಿ ಪ್ರಾರಂಭವಾಗುತ್ತೆ. ಒಳ್ಳೆಯ ಕಾಲ. ನೀವು ಪ್ರಶ್ನೆ ಕೇಳಿರೋ ಸಮಯ ಅಥವಾ ಅದು ಬಂದಿರತಕ್ಕಂಥ ಇದು ದಾರಿ ನಿಮಗೆ ದೈವಾನುಕೂಲ ಇದ್ದಾಗ ಇಂಥದ್ದೊಂದು ಪ್ರಶ್ನೆ ಇಂಥ ಸಮಯದಲ್ಲೇ ಬರುತ್ತೆ. ಆಗಸ್ಟಿಂದ ನಿಮಗೆ ರವಿ ಕಾಲ ಶುರುವಾಗುತ್ತೆ, ರವಿ ಭುಕ್ತಿ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ ಇವರೇ. ನೀವು ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ನಿಮಗೆ ನೀವೇನು ಸರ್ಕಾರಿ ನೌಕರಿ ಅಂತ ಇದ್ದಿರೋದು ಆ ರವಿಯಿಂದಾಗಿ ಅನುಗ್ರಹ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.